ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಇದು ಸಂಡೇ ಲಾಗ್ ಆಗಿರುತ್ತೆ, ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಅದು ಲೆಂತಿ ಆಗುತ್ತೆ ಅಂತಂದ್ಬಿಟ್ಟು ನಾನು ಸ್ವಲ್ಪ ಹಾಕಿದ್ದೆ, ಇದು ಹಾಕಿರಲಿಲ್ಲ. ಅದಕ್ಕೆ ಇವಾಗ ಈ ವಿಡಿಯೋ ತೊಗೊಂಡು ಹಾಕ್ತಾಯಿದ್ದೀನಿ ಎಡಿಟ್ ಮಾಡಿ. ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದಾರೆ, ಪ್ಲೀಸ್ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಅಥವಾ ಮಾಡದೇ ಇರೋರು ನೋಡ್ತಿದ್ರೆ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಈ ವಿಡಿಯೋದಲ್ಲಿ ಏನೇನು ತೋರಿಸ್ತಿದ್ದೀನಿ ಅಂತಂದರೆ ಚಿಕನ್ ಪೆಪ್ಪರ್ ಲೆಮನ್ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಿದ್ದೀನಿ. ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ, ನೀವು ಕೂಡ ನೋಡ್ಕೊಂಡು ಬನ್ನಿ. ಪೆಪ್ಪರ್ ಚಿಕನ್ ಲೆಮನ್ ಡ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ. ಹಾಗೆ ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ, ರಸ ತೊಗೊಂಡಿದ್ದೀನಿ. ಹಾಗೆ 4 ಸ್ಪೂನ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಇವೆಲ್ಲನೂ ಕಲಿಸ್ಕೊಳ್ಳೋಣ ಬನ್ನಿ. ಇವಾಗ ಒಂದು ಬೌಲ್ ತೊಗೊಳ್ಳಿ. ಅದಾದಮೇಲೆ ಮೊಸರು ತೊಗೊಳ್ಳಿ, ಅದು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಮೊಸರು. ಹಾಗೆ ನಿಂಬೆಹಣ್ಣು ಕೂಡ ಒಂದೇ ಸಲ ಇದು ಮೊಸರು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಾದಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಅದಾದಮೇಲೆ ಚಿಕನ್ ನಾನು ಒಂದು ಅರ್ಧ kg ಆಗೋಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲವೂ ನೀಟಾಗಿ ಕೈಯಲ್ಲಿ ನಾದ್ಕೋಬೇಕು. ಕೈಯಲ್ಲಿ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ, ನೀಟಾಗಿ ಎಲ್ಲದಕ್ಕೂ ಮಿಕ್ಸಪ್ ಆಗುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳಿ ನೀಟಾಗಿ. ಹಾಗೆ ಸಾಲ್ಟ್ ಕೂಡ ಹಾಕ್ಕೊಳ್ಳಿ. ನಾನು ನಿಮಗೆ ತೋರಿಸೋದು ಬಿಟ್ಟಿದ್ದೀನಿ. ಸಾಲ್ಟ್ ಕೂಡ ಇದಕ್ಕೆ ಮಿಕ್ಸಪ್ ಮಾಡ್ಕೊಳ್ಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ನಾದ್ಕೋಬೇಕು, ಪ್ರತಿಯೊಂದಕ್ಕೂ ನಾದ್ಕೋಬೇಕು. ಒಂದು 20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರು ಮ್ಯಾಗ್ನೇಟ್ ಆಗೋದಕ್ಕೆ ಬಿಡಿ. ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಆಲ್ಮೋಸ್ಟ್ ನಾರ್ಮಲ್ ಟೆಂಪರೇಚರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೂ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ, ಜ್ಯೂಸಿ ಆಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಚಿಕನ್ ಪೆಪ್ಪರ್ ಡ್ರೈ ಮಾಡೋಕ್ಕೆ ನಾನು ಮಿಕ್ಸಿಗೆ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. 2 ಅಥವಾ 3 ಇಂಚ್ ಆಗೋಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ಒಂದು 9-10 ಆಗುವಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇವೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಇನ್ನು ಏನೇನು ಬೇಕಾಗುತ್ತೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ತೀನಿ, ಹಾಗೆ ಬನ್ನಿ ಮತ್ತು ತೋರಿಸ್ತೀನಿ. ನಾನು ಚಿಕನ್ ಲೆಮನ್ ಪೆಪ್ಪರ್ ಡ್ರೈಗೆ ನಾನು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನೋಡಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು 10-12 ಪೀಸಸ್ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಸಣ್ಣಗೆ ಕೊಯ್ಕೊಂಡಿದ್ದೀನಿ. ಹಾಗೆ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಚಿಕನ್ 65 ಮಸಾಲೆ ಇರುತ್ತಲ್ಲ ಅದು ತೊಗೊಳ್ಳಿ. ಒಂದು ಸ್ಪೂನ್ ಅಥವಾ 1.5 ಸ್ಪೂನ್ ತೊಗೊಂಡಿದ್ದೀನಿ. ನಾನು 1.5 ಸ್ಪೂನ್ ತೊಗೊಂಡಿದ್ದೀನಿ. ನೀವು 2 ಸ್ಪೂನ್ ಆದರೂ ತೊಗೋಬೋದು, 1.5 ಸ್ಪೂನ್ ಆದರೂ ತೊಗೋಬೋದು. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್, ಹಾಗೆ ಹೋಲ್ ಸ್ಪೈಸಸ್ ತೊಗೊಂಡಿದ್ದೀನಿ. ಸ್ವಲ್ಪ 1 ಪಲಾವ್ ಎಲೆ, ಹಾಗೆ 1-2 ಇಂಚಷ್ಟು ಚಕ್ಕೆ, 3 ಲವಂಗ, ಸ್ವಲ್ಪ ಕಸ್ತೂರಿ ಮೆಂತ್ಯ, ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ. ಇಷ್ಟು ಎಲ್ಲ ಮಾಡ್ಕೊತ ಸಿಗೋಣ ಬನ್ನಿ. ನೋಡಿ ನಾನು ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಕಾದಿದ್ಮೇಲೆ ಒಂದು 4 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚಿಕ್ಕಿಯಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಅನ್ನೋವರೆಗೂ ಬಿಟ್ಟು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದು ಗೋಲ್ಡನ್ ಫ್ರೈ ಆಗಿದೆ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಅದಾದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಣ. ಇದನ್ನು ಒಂದೊಂದ್ಸಲ ಈ ಥರ ತಿರ್ಕೊಡ್ತಾನೆ ಇರಬೇಕು. ನೋಡ್ಕೊಳ್ಳಿ, ಗೋಲ್ಡನ್ ಫ್ರೈ ಹಾಕೋದು ಬಿಟ್ಟು
ಆದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ ನೀಟಾಗಿ ಎಲ್ಲನೂ. ಇವಾಗ ಹಸಿಸ್ಮೇಲೆಲ್ಲ ನೀಟಾಗಿ ಹೋಗಿದೆ. ಅದಕ್ಕೆ ಇವಾಗ ಹೋಲ್ ಸ್ಪೈಸಸ್ ತೊಗೊಂಡಿರ್ತೀವಲ್ಲ ಅವೆಲ್ಲ ಇವತ್ತು ಸೇರಿಸ್ತೀನಿ. ಅದು ಕೂಡ ಇವಾಗ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಅದಾದಮೇಲೆ ಚಿಕನ್ 65ಗೆ ಮಸಾಲ ಮತ್ತು ಪೆಪ್ಪರ್ ಪೌಡರ್ ತೊಗೊಂಡಿರ್ತೀವಲ್ಲ ಅದು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀಟಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತೀವಲ್ಲ ಚಿಕನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಈ ಥರ ನೀಟಾಗಿ ಟ್ರಾನ್ಸ್ಫರ್ ಮಾಡಿ ತಿರುಗಿಕೊಡಿ. ಮತ್ತೆ ಸಿಗ್ತೀನಿ ನಾನು. ಆಮೇಲೆ ರುಚಿಗೆ ತಕ್ಕಷ್ಟು ಹಾಕ್ಕೊಡಿ. ಮಾಡೋದು ವಿಡಿಯೋ. ವಾವ್ ಸೂಪರ್ ಮಗಳೇ ನೀನು. ವಿಡಿಯೋ ಹೆಂಗೆ ಮಾಡ್ಕೊಳೋದಮ್ಮ ತೋರ್ಸಮ್ಮ. ದಂಡಿತ ವಿಡಿಯೋ ಹೆಂಗೆ ಮಾಡ್ಕೊಳೋದ ತೋರ್ಸು. ಹಂಗೇನಾ ಹೆಂಗಮ್ಮ ದಂಡಿತ ವಿಡಿಯೋ ಮಾಡ್ಕೊಳ್ಳೋದ? ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.